ಅಲ್ಲಿರುವಂತಹ ಜನಗಳೆಲ್ಲ ವನ್ಯ ಹತ್ರ ಇರುವಂತಹ ಕುದುರೆಗಳನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾರೆ. ಅಷ್ಟೊಂದು ಸುಂದರವಾಗಿರ್ತವೆ ಆ ಕುದುರೆಗಳು. ಆ ಸಮಯದಲ್ಲಿ ಸ್ಟಾಲಿನ್ ಅದರ ಶಕ್ತಿನ ಯೂಸ್ ಮಾಡಿ ವನ್ಯನಿಗೆ ಈ ಕುದುರೆಗೆ ಬೆಲೆ ಸರಿಯಾಗಿ ಸಿಗ್ಬೇಕು ಅಂದ್ರೆ ನಾನು ಹೇಳುವಂತಹ ಜಾಗಕ್ಕೆ ಹೋಗಿ ನಿಂತ್ಕೊ ಅಂತ ಹೇಳಿ ಅದು ಅವನನ್ನ ಅಲ್ಲಿರುವಂತಹ ಅರಮನೆ ಮುಂದಕ್ಕೆ ಕಳ್ಸುತ್ತೆ. ಅವಾಗ ನಮ್ಗೆ ಆ ಅರಮನೆಯಲ್ಲಿರುವಂತಹ ರಾಜನನ್ನ ತೋರಿಸ್ತಾರೆ. ಅವನಿಗೆ ಜಾ ಅಂತ ಕರೀತಾರೆ. ಅವನಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲದೆ ಒಂದು ಸೊಳ್ಳೆ ಹೊಡಿತಾ ಇರ್ತಾನೆ. ಅವನಿಗೆ ವಯಸ್ಸಾದ್ರೂ ಕೂಡ ಇನ್ನೂ ಮದುವೆ ಆಗಿರೋದಿಲ್ಲ. ಅವನ ಜೊತೆ ಇರೋರು ಕೂಡ ಅವ್ನು ಏನೇ ಮಾಡಿದ್ರು ಅವನಿಗೆ ಪ್ರೋತ್ಸಾಹ ಕೊಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಜಾ ಅವನ ಪ್ರಜೆಗಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಒಂದು ಸ್ಕೋಪ್ ನಲ್ಲಿ ಅಬ್ಸರ್ವ್ ಮಾಡ್ತಿರ್ತಾನೆ. ಅವಾಗ ಅವನಿಗೆ ವನ್ಯ ಹತ್ರ ಇರುವಂತಹ ಕುದುರೆಗಳು ಕಾಣಿಸ್ತವೆ. ಅವುಗಳನ್ನ ನೋಡಿ ಅವನು ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಅದರಿಂದ ಅವನು ಅರಮನೆಯಿಂದ ಹೊರಗಡೆ ಬಂದು ವನ್ಯ ಹತ್ರ ಇರುವಂತಹ ಕುದುರೆಗಳನ್ನ ನೋಡಿ ಇಷ್ಟೊಂದು ಸುಂದರವಾಗಿರುವಂತಹ ಕುದುರೆಗಳು ಇಂತ ಬಿಕಾರಿ ಹತ್ರ ಹೇಗ್ ಬಂದ್ವು, ಈ ಕುದುರೆಗಳನ್ನ ಇವನು ಕಳ್ತನ ಮಾಡಿರ್ಬೋದು ಅಂತ ಅನ್ಕೊಂಡು ಅವನ ಮಂತ್ರಿಗಳ ಹತ್ರ ಈ ಕುದುರೆಗಳು ನನ್ನ ಹತ್ರ ಇದ್ರೇನೆ ಇವುಗಳಿಗೆ ಬೆಲೆ ಜಾಸ್ತಿ ಅಂತ ಹೇಳಿ ಅವನ ಸೈನಿಕರಿಗೆ ಆ ಕುದುರೆಗಳನ್ನ ಇಟ್ಕೊಂಡು ಹೋಗಿ ಅಂತ ಹೇಳ್ತಾನೆ. ನಂತರ ಅವನು ವನ್ಯನಿಗೆ ಸ್ವಲ್ಪನೂ ದುಡ್ಡು ಕೊಡದೆ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ವನ್ಯ ಅವನನ್ನ ನಿಲ್ಸಿ ದುಡ್ಡು ಕೇಳ್ತಾನೆ. ಆದ್ರೆ ಅದಕ್ಕೆ ಜಾ ಏನು ರೆಸ್ಪಾಂಡ್ ಮಾಡದೆ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಅದರಿಂದ ವನ್ಯನಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅವನು ಸ್ಟಾಲಿನ್ ಹತ್ರ ಏನಾದ್ರೂ ಸಹಾಯ ಮಾಡು ಅಂತ ಕೇಳ್ತಿರ್ತಾನೆ. ಅವಾಗ ಅದು ಮತ್ತೆ ಅದ್ರ ಶಕ್ತಿನ ಯೂಸ್ ಮಾಡಿ ಆ ಕುದುರೆಗಳನ್ನ ಕರೆಯುತ್ತೆ. ಅದರಿಂದ ಆ ಕುದುರೆಗಳು ಸೈನಿಕರು ಕೈಯಿಂದ ತಪ್ಪಿಸ್ಕೊಂಡು ವನ್ಯ ಕಡೆ ಓಡ್ ಬರ್ತಿರ್ತವೆ. ಅವುಗಳನ್ನ ಹಿಡಿಯೋದಕ್ಕೆ ಜಾನ ಎಳ್ಕೊಂಡು ಹೋಗ್ತಿದ್ದಂತಹ ಸೈನಿಕರುಗಳು ಕೂಡ ಪ್ರಯತ್ನ ಪಡ್ತಿರ್ತಾರೆ. ಅವಾಗ ಜಾ ಅವರಿಗೆ ನನ್ನನ್ನ ಬಿಟ್ಟು ಆ ಕುದುರೆಗಳನ್ನ ಹಿಡಿರಿ ಅಂತ ಹೇಳ್ತಾನೆ. ಅದರಿಂದ ಆ ಸೈನಿಕರು ಜಾ ಕೂತಿರುವಂತಹ ಗಾಡಿನ ಬಿಟ್ಬಿಡ್ತಾರೆ. ಹಾಗಾಗಿ ಅದು ಒಂದು ಜಾಗಕ್ಕೆ ಬಂದು ಪಲ್ಟಿ ಹಾಕ್ಬಿಡುತ್ತೆ. ಈ ಕಡೆ ಕುದುರೆಗಳು ಸೇಫ್ ಆಗಿ ವನ್ಯ ಹತ್ರ ಬಂದು ಸ್ಟಾಪ್ ಆಗ್ತವೆ. ಇನ್ನೊಂದ್ ಕಡೆ ಎಲ್ಲರೂ ಸೇರಿ ಜಾನ ಮೇಲ್ಗಡೆ ಎತ್ತುತ್ತಾರೆ. ಅವನಿರುವಂತ ಪರಿಸ್ಥಿತಿನ ನೋಡಿ ವನ್ಯ ತುಂಬಾನೇ ನಗ್ತಾ ಇರ್ತಾನೆ. ಅದನ್ನ ನೋಡಿ ಜಾಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಹಾಗಾಗಿ ಅವನ ಸೈನಿಕರಿಗೆ ಇವನಿಗೆ ಏನ್ ಶಿಕ್ಷೆ ಕೊಡ್ಬೋದು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಅವ್ರುಗಳು ಇವನನ್ನ ನೇಣಿಗೆ ಹಾಕ್ಬಿಡಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ವನ್ಯ ಜಾ ಹತ್ರ ಕ್ಷಮೆ ಕೇಳಿ ಮಹಾರಾಜ ನೀವು ನನಗೆ ಹಣ ಕೊಡೋದನ್ನ ಮರ್ತ್ಬಿಟ್ರಿ ಅಂತ ಹೇಳ್ತಾನೆ. ಅದಕ್ಕೆ ಜಾ ಏನು ನಾನ್ ನಿನ್ಗೆ ಹಣ ಕೊಡೋದನ್ನ ಮರ್ತ್ಬಿಟ್ನಾ? ಅದು ಸಾಧ್ಯನೇ ಇಲ್ಲ. ನಾನು ಅದನ್ನೇ ತರೋದಕ್ಕೆ ಹೋಗಿದ್ದೆ. ನಿನ್ಗೆ ಎಷ್ಟು ಹಣ ಬೇಕು ಅಂತ ಕೇಳ್ತಾನೆ. ಅವಾಗ ವನ್ಯ ನನಗೆ 2 ಚಿನ್ನದ ಟೋಪಿಗಳನ್ನ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅಷ್ಟೊಂದು ಸಂಪತ್ತು ಅವ್ರ ಹತ್ರ